ವಿಚಾರದಲ್ಲಿ ದೆಹಲಿ ಬ್ಲಾಸ್ಟ್ ವಿಚಾರದಲ್ಲಿ ರಾಜಕೀಯ ಜೋರಾಯ್ತಾ? ಸ್ಫೋಟದಲ್ಲಿ ಶುರುವಾಯಿತು ಬಿಜೆಪಿ ಕಾಂಗ್ರೆಸ್ ವಾರ್. ರಕ್ತದಲ್ಲೂ ಯಾಕೆ ರಾಜಕೀಯ ನಾಯಕರ ಕಿತ್ತಾಟ? ಕೆಂಪುಕೋಟೆ ಸ್ಫೋಟಕ್ಕೆ ಭದ್ರತಾ ವೈಫಲ್ಯವೇ ಕಾರಣನಾ? ಸ್ಫೋಟಕ್ಕೂ ಬಿಹಾರ್ ಎಲೆಕ್ಷನ್ಗೂ ಲಿಂಕ್ ಕೊಟ್ಟಿದ್ಯಾಕೆ ಕಾಂಗ್ರೆಸ್? ಎಲೆಕ್ಷನ್ಗೂ ಮುನ್ನ ಸ್ಫೋಟ ಸಂಭವಿಸಿದ್ದೇಕೆ ಅಂತ ಕೈ ಪ್ರಶ್ನೆ. ದೆಹಲಿ ರಕ್ತ ದೋಕುಳಿಗೆ ನೈತಿಕ ಹೊಣೆ ಹೊರೋದ್ಯಾರು? ಪ್ರಧಾನಿ ಮೋದಿ ರಾಜೀನಾಮೆಗೆ ಕಾಂಗ್ರೆಸ್ ಒತ್ತಾಯಬೇಕೆ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೈತಿಕ ಹೊಣೆ ಹೊರಬೇಕಾ? ಕಾಂಗ್ರೆಸ್ ಬೇಡಿಕೆಯಂತೆ ರಾಜೀನಾಮೆ ಕೊಟ್ಟಾಕ್ಷಣ ಪರಿಹಾರ ಸಿಗುತ್ತಾ? ಅಮಾಯಕರ ಸಾವಿನಲ್ಲಿ ರಾಜಕೀಯ ಮಾಡಬೇಡಿ ಅಂತಿದೆ ಬಿಜೆಪಿ. ನಿಜಕ್ಕೂ ಬಾಂಬ್ ಸ್ಫೋಟದಲ್ಲಿ ರಾಜಕೀಯ ಕಿತ್ತಾಟ ಬೇಕಾ? ರಕ್ತ ಕೇಕೆ ಹಾಕೋ ಭಯೋತ್ಪಾದಕರಿಗೂ ಸಿದ್ಧಾಂತ ಇದೆಯಾ? ಬಾಂಬ್ ಸ್ಫೋಟದ ಹಿಂದೆ ಬರೀ ವೈದ್ಯರೇ ಭಾಗಿಯಾಗಿರೋದು ಯಾಕೆ? ಬುದ್ಧಿವಂತರೇ ಹೀಗಾದ್ರೆ ದೇಶದ ಭವಿಷ್ಯದ ಕಥೆ ಏನು? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಶಿಕ್ಷಣ ಭಯೋತ್ಪಾದನೆಯ ವಿರುದ್ಧ ಹೋರಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಸುಶಿಕ್ಷಿತ ಮೂಲಭೂತವಾದಿಗಿಂತ ಅನ್ಪಡ್ ಗವಾರೆ ಮೇಲು ಅಂತ ಅನ್ಸೋದಕ್ಕೆ ಶುರುವಾಗಿದೆ ಈಗಿನ ಘಟನೆಗಳನ್ನ ನೋಡ್ತಾ ಇದ್ರೆ. ಹಾಗಾದ್ರೆ ಹೇಗೆ ಈ ಬಾಂಬ್ ಬ್ಲಾಸ್ಟ್ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಕಾರ್ ಬ್ಲಾಸ್ಟ್ ಹೇಗೆ ರಾಜಕೀಯಕ್ಕೆ ತಿರುಗಿದೆ? ಕಾರ್ ಬ್ಲಾಸ್ಟ್ ಯಾವ ರೀತಿಯಾದಂತಹ ಧರ್ಮ ಆಧಾರಿತವಾದ ಚರ್ಚೆಗೆ ತಿರುಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜಕೀಯ ನಾಯಕರು ಮಾತಾಡಿದ್ದಾರೆ. ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ಮೊದಲಿಗೆ ಕೇಳೋಣ. ಅವರಿಗೆ ಹೆದರಿಕೆ ಬರಬೇಕು. ಮತ್ತು ಸರ್ಕಾರ ಇಂಥ ಘಟನೆಗಳು ನ್ಯಾಷನಲ್ ಕ್ಯಾಪಿಟಲ್ದಲ್ಲಿ ಆಗ್ತಾವಂದ್ರೆ ಇದು ದುರ್ದೈವ ಸಂಗತಿ. ಯಾಕಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಬಲ್ಲಿ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರ್ತದೆ, ನಿಮ್ಮ ಹತ್ರ IB ಇರ್ತದೆ, ನಿಮ್ಮಲ್ಲಿ CBI ಇರ್ತದೆ, ನಿಮ್ಮಲ್ಲಿ ಬೇರೆ ಬೇರೆ ಏಜೆನ್ಸಿಗಳಿರ್ತವೆ. ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು. ಇನ್ನ ಎಷ್ಟು ಜನ ಪ್ರಾಣ ಕಳ್ಕೋಬೇಕ್ರಿ? ಡೆಲ್ಲಿ ಆಯ್ತು, ಮಣಿಪುರ್ ಆಯ್ತು, ಪುಲ್ವಾಮಾ ಆಯ್ತು, ಪಹಲ್ಗಾಮ್ ಆಯ್ತು, ಉತ್ತರ ಸಿಕ್ಕಿದ್ಯಾ? 10 ವರ್ಷ ಆಗ್ತಾ ಬರ್ತಾ ಇದೆ. ಈಗ ಒಬ್ಬ ಗೃಹ ಸಚಿವರಾಗಿ ವೇದಿಕೆ ಮೇಲೆ, ಚುನಾವಣೆ ವೇದಿಕೆಯಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ, ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂದ್ರೆ ಯಾರ ಜವಾಬ್ದಾರಿ ಇದು? ಇದಕ್ಕೆ ಜವಾಬ್ದಾರಿ ನಾವು ಏನ್ ವಿರೋಧ ಪಕ್ಷದವರ? ಏನ್ ಹೊಣೆಗಾರಿಕೆ ಅನ್ನೋದಿಲ್ಲ, ಅಕೌಂಟಬಿಲಿಟಿ ಅನ್ನೋದಿಲ್ಲ. ಮಾತೆತ್ತಿದ್ರೆ ಅಭಿನವ ಸರ್ದಾರ್ ಪಟೇಲ್ ಅಂತ ಹೇಳ್ಕೊತಾರೆ, ಮಾತೆತ್ತಿದ್ರೆ ಚಪ್ಪನ್ ಸೀನಾ ಅನ್ಕೋತಾರೆ. ಇನ್ನ ಎಷ್ಟು ಜನ ಅಮಾಯಕರ ಪ್ರಾಣ ಕಳ್ಕೋಬೇಕು ಇವ್ರು ರಾಜೀನಾಮೆಗೆ? ಏನಕ್ಕೆ ಅಷ್ಟು ಹೆದರಿಕೆ ಅಮಿತ್ ಶಾ ಅವ್ರಿಗೆ ಕಂಡ್ರೆ ಮೋದಿ ಅವರಿಗೆ? ಇವ್ರದೆಲ್ಲ ಗುಟ್ಟಿ ರಟ್ಟಾಗುತ್ತೆ ಅಂದ್ಬಿಟ್ಟ ಗುಜರಾತ್ ಎಲ್ಲ ಗುಟ್ಟುಗಳು ಇವ್ರದು. ದೇರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ ಬೇರೆ ಯಾವ್ದಾದ್ರು ದೇಶದಲ್ಲಿ ಇರಬಹುದು, ಇಷ್ಟೊತ್ತಿಗೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು. ಯಾರು ಕೇಳಬೇಕು? ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು? ಈಗ ಬಿಹಾರ್ ಚುನಾವಣೆ ಇತ್ತು ಬಗರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳಿದ್ರಿ. ನೆನ್ನೆ ಈ ಒಂದಿನ ಚುನಾವಣೆದಂಗೆ ಏನಕ್ಕೆ ಇದು? ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನಾವು ಪೊಲಿಟಿಕಲ್ಗೋಸ್ಕರ ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ಗೋಸ್ಕರ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಗುಸಪುಸ ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಎಸ್ ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಅಂತಲೇಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ 2ನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ
ಮೈ ನಾಟ್ ಬಿ. ಆದರೆ ಬಿ ಜೆ ಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು. ಒಂದು ಅನುಮಾನ, 3000 ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ. ನಿಮ್ಮ ತಂದೆಯವರೇ ಗೌರವಾನ್ವಿತ ನಿಮ್ಮ ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ರು. ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ರಿ. ಕಂಬಾಲಪಲ್ಲಿ ಘಟನೆ ಆಯ್ತು ಕೋಲಾರದಲ್ಲಿ. 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಆ ಕೇಸ್ ಏನಾಯ್ತು? ಅವರೆಲ್ಲ ನಿರಪರಾಧಿಗಳು ಅಂತ ಆಯ್ತು. ನೀವು ಗೃಹ ಸಚಿವರಾಗಿ ನಿಮ್ ಫೇಲ್ಯೂರ್ನ ಫಸ್ಟ್ ಹೇಳ್ಕೊಳ್ಳಿ. ನಿಮ್ ಫೇಲ್ಯೂರ್, ನೀವು ಗೃಹ ಸಚಿವರಾಗಿ ನಿಮ್ಮ ತಂದೆಯವರು ಆ ಕಂಬಾಲಪಲ್ಲಿ ದಲಿತರನ್ನೇ ನೀವು ಕಾಪಾಡಕ್ಕಾಗಿಲ್ಲ ಅಂದ್ರೆ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡೋ ಅಂತ ನೈತಿಕತೆ ನಿಮ್ಗೇನು ಉಳಿದಿದೆ? ಅಟ್ಲೀಸ್ಟ್ ಅಮಿತ್ ಶಾ ಅವರು ಅವ್ರಿಗೆಲ್ಲ ಗುಂಡಿಡ್ತಾವ್ರೆ, ದೇಶದ್ರೋಹಿಗಳಿಗೆ ಗುಂಡಿಡೋ ಅಂತ ಕೆಲಸ ಮಾಡ್ತಾರೆ. ನೀವು ಗುಂಡಿ ಅಲ್ಲ, ದೇಶದ ಕಾನೂನನ್ನ ಸಂವಿಧಾನವನ್ನ ಗುಂಡಿ ತೋಡೋ ಅಂತ ಕೆಲಸವನ್ನ ಮಾಡ್ತಾ ಇದ್ದೀರ. ಈ ಬಾಂಬ್ ಬ್ಲಾಸ್ಟ್ ಇಂದಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಇದು ಎಂತ ರಾಜಕೀಯಪ್ಪ ಇದು? ಬಿಜೆಪಿಗೆ ಇದರಿಂದ ನಷ್ಟ ಆಗುತ್ತೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಕ್ಕಂಥ ಮಾತುಗಳ ಇವು. ಆಗಿದ್ದ ಮೇಲೆ ಅವ್ರನ್ನೇ ನಾನು ಪ್ರಶ್ನೆ ಮಾಡ್ತೇನೆ. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗಲೂ ಆಟಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ದೇಶಕ್ಕೆ ಬಂದ ಮೇಲೂ ಇಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಅಂದಮೇಲೆ ಅನುಮಾನ ಯಾರ ಮೇಲೆ ಪಡಬೇಕು ನಾವೀಗ?